ಪೆಟ್ರೋಲ್ ಬೆಲೆಗೆ ಬೇಸಿತ್ತು ಇವಿ ಸ್ಕೂಟರ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಅರ್ಜೆಂಟ್ ನಲ್ಲಿ ಯಾವುದೋ ಗಾಡಿ ಬುಕ್ ಮಾಡಿ ದುಡ್ಡನ್ನ ಕಳ್ಕೋಬೇಡಿ. ಕೇವಲ ಒಂದು ಫೋನ್ ಬೆಲೆಯಿಂದ ಶುರುವಾಗೋ ಟಾಪ್ 5 ಬಜೆಟ್ ಇವಿ ಸ್ಕೂಟರ್ ಜುಲೈ-ಆಗಸ್ಟ್ ನಲ್ಲಿ ಬರ್ತಾ ಇದೆ. ಅದರಲ್ಲೂ ಕೂಡ ಜಸ್ಟ್ 59,000 ರೂಪಾಯಿಗೆ ಸಿಗೋ ಸೂಪರ್ ಡೂಪರ್ ಇವಿ ಸ್ಕೂಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಇದರ ಹೈಲೈಟ್ಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಮಾರ್ಕೆಟ್ ನಲ್ಲಿ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿರೋ ಆ ಸ್ಕೂಟರ್ಗಳು ಯಾವುದು ಅನ್ನೋದು ಈ ವಿಡಿಯೋದಲ್ಲಿದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಶಿ. ಪೆಟ್ರೋಲ್ ಬೆಲೆ ಏರ್ತಿದೆ, ನಾವೆಲ್ಲರೂ ಎಲೆಕ್ಟ್ರಿಕ್ ಸ್ಕೂಟರ್ ಕಡೆ ಮುಖ ಮಾಡ್ತಾ ಇದೀವಿ. ಇದು ಕಾಮನ್ ಆಗಿದೆ. ಆದ್ರೆ ಶೋರೂಮ್ಗೆ ಹೋದಾಗ ಅವರು ಹೇಳೋ ರೇಂಜ್ ಒಂದಾದ್ರೆ ನಾವು ರೋಡಿಗೆ ಇಳಿಸಿದಾಗ ಸಿಗೋ ರೇಂಜ್ ಇನ್ನೊಂದಿರುತ್ತೆ. ಜೊತೆಗೆ ಬ್ಯಾಟ್ರಿ, ಚಾರ್ಜಿಂಗ್ ಬಜೆಟ್, ಒಂದ ಕನ್ಫ್ಯೂಷನ್ಸು. ಅದಕ್ಕೆ ಈ ವಿಡಿಯೋದಲ್ಲಿ ಟಾಪ್ 5 ಅಪ್ಕಮಿಂಗ್ ಬಜೆಟ್ ಇವಿ ಸ್ಕೂಟರ್ಗಳ ಬಗ್ಗೆ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಮಾಡಿದೀನಿ. ಬರೀ ಕಂಪನಿಗಳು ಹೇಳೋ ಬಣ್ಣದ ನಂಬರ್ಸ್ ಅಷ್ಟೇ ಅಲ್ಲ, ಯಾವ ಸ್ಕೂಟರ್ ನಲ್ಲಿ ಬೆಲ್ಟ್ ನಾಯ್ಸ್ ಇರಲ್ಲ, ಯಾವುದನ್ನ ಅಪಾರ್ಟ್ಮೆಂಟ್ ಒಳಗಡೆ ತಂದು ಚಾರ್ಜ್ ಮಾಡ್ಬೋದು, ಯಾರಿಗೆ ಸಬ್ಸ್ಕ್ರಿಪ್ಷನ್ ತಲೆನೋವು ಇರುತ್ತೆ, ಮತ್ತು ಕೇವಲ 60,000ಕ್ಕೆ ಡ್ಯುಯಲ್ ಬ್ಯಾಟ್ರಿ ಸಿಗೋದು ಹೀಗೆ ಬ್ಯಾಟ್ರಿ, ಟ್ರೂ ರೇಂಜ್, ಮೋಟಾರ್, ಪರ್ಫಾರ್ಮೆನ್ಸ್ ಮತ್ತು ಬೆಲೆಯ ಕಂಪ್ಲೀಟ್ ರಿಯಾಲಿಟಿ ಜೊತೆಗೆ ನೀವು ಖರೀದಿಸುವ ಮುನ್ನ ನೆನಪಿಡ್ಬೇಕಾದಂತ ಮೋಸ್ಟ್ ಇಂಪಾರ್ಟೆಂಟ್ ಡೂಸ್ ಅಂಡ್ ಡೋನ್ಸ್ ಅನ್ನ ಕೂಡ ಎಲ್ಲವನ್ನ ಓಪನ್ ಆಗಿ ಡಿಸ್ಕಸ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಹೋಗೋಣ. ಹೊಸ ಸ್ಕೂಟರ್ಸ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನೀವು ಈ 3 ಗೋಲ್ಡ್ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು, ನೆನ್ಪಿಟ್ಕೊಳ್ಬೇಕು. ಸರ್ಟಿಫೈಡ್ ರೇಂಜ್ ನಂಬೇಡಿ. ಕಂಪನಿ ಹೇಳೋ ನಂಬರ್ಸ್ಗಿಂತ ಯಾವಾಗಲೂ 30% ಮೈನಸ್ ಮಾಡಿ ಪ್ರಾಕ್ಟಿಕಲ್ ಟ್ರೂ ರೇಂಜ್ ಅನ್ನ ಲೆಕ್ಕ ಹಾಕಿ. ಚಾರ್ಜಿಂಗ್ ಇನ್ಸ್ಟ್ರಕ್ಟರ್ ಅಂದ್ರೆ ನಿಮ್ಮ ಏರಿಯಾದಲ್ಲಿ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಗಾಡಿ ಚಾರ್ಜ್ ಮಾಡೋಕೆ ಪ್ರಾಪರ್ ಪಾಯಿಂಟ್ ಇದೆಯಾ ಅಂತ ಮೊದಲೇ ಕನ್ಫರ್ಮ್ ಮಾಡ್ಕೊಳ್ಳಿ. ಬಜೆಟ್ ಸ್ಕೂಟರ್ಗಳಿಗೆ PME ಡ್ರೈವ್ ಸಬ್ಸಿಡಿ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಆನ್ ರೋಡ್ ಪ್ರೈಸ್ ಬರುವಾಗ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಡೈರೆಕ್ಟ್ ಆಗಿ ಈಗ ಮ್ಯಾಟರ್ಗೆ ಹೋಗೋಣ. ಫಸ್ಟ್ ಒನ್ನು ಏಥರ್ EL01. ಏಥರ್ EL01 ಅನ್ನೋದನ್ನ ದೊಡ್ಡ ಗೇಮ್ ಚೇಂಜ್ ಆಗಿದೆ. ಏಥರ್ ಬ್ರ್ಯಾಂಡಿಂಗ್ ಇಂದ ಬರ್ತಿರೋಂಥ ಅತ್ಯಂತ ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಇದು. ಪ್ರೀಮಿಯಂ ಕ್ವಾಲಿಟಿಯನ್ನ ಕಡಿಮೆ ಬೆಲೆಗೆ ತರೋದೇ ಇದರ ಮುಖ್ಯ ಉದ್ದೇಶ. ಆಗಸ್ಟ್ ಮಧ್ಯದಲ್ಲಿ ಇದು ಮಾರ್ಕೆಟ್ಗೆ ಬರಲಿದೆ. ಕಲರ್ಸ್ ಮತ್ತು ಫಿನಿಶ್ ಬಗ್ಗೆ ಕೇಳೋದಾದ್ರೆ ಇದರಲ್ಲಿ ಏಥರ್ ತನ್ನ ಸಿಗ್ನೇಚರ್ ಮಿಂಟ್ ಗ್ರೀನ್, ಸ್ಪೇಸ್ ಗ್ರೇ ಮತ್ತು ಮ್ಯಾಟ್ ವೈಟ್ ಕಲರ್ಸ್ ತರ್ತಿದ್ದಾರೆ. ಇದರ ಸ್ಪೆಷಾಲಿಟಿ ಅಂದ್ರೆ ನಿಯಾನ್ ಬಣ್ಣದ ವೀಲ್ ಮತ್ತು ಟೈರ್ ಆಕ್ಸೆಂಟ್ಗಳು ಕೂಡ ಇವೆ. ಇನ್ನು ಔಟರ್ ಲುಕ್ ಬಗ್ಗೆ ಹೇಳೋದಾದ್ರೆ ಇದರ ಲುಕ್ 450X ಗಿಂತ ಸ್ವಲ್ಪ ಅಗಲ ಮತ್ತು ಕಾಂಪ್ಯಾಕ್ಟ್ ಆಗಿದೆ. ಮುಂಭಾಗದಲ್ಲಿ SD LED ಹೆಡ್ ಲ್ಯಾಂಪ್ ಸೆಟಪ್ ಇದ್ದು ಫ್ಲೋ ಬೋರ್ಡ್ ನಲ್ಲಿ ತುಂಬಾ ಸ್ಪೇಸ್ ಕೊಟ್ಟಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಇನ್ನು ಬ್ಯಾಟ್ರಿ ಮತ್ತೆ ರೇಂಜ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 2.2 ಕೆಲ್ವಿನ್ ವೋಲ್ಟ್ ಇಂದ 2.9 ಕೆಲ್ವಿನ್ ವೋಲ್ಟ್ ವರೆಗೂ ಬ್ಯಾಟರಿ ಆಪ್ಷನ್ ಸಿಗ್ಲಿವೆ. ಕಂಪನಿ ಸರ್ಟಿಫೈಡ್ ರೇಂಜ್ 110 ಕಿಲೋಮೀಟರ್ ಇದ್ರೂ ಸಿಟಿ ಟ್ರಾಫಿಕ್ ನಲ್ಲಿ ನಿಮಗೆ ಸಿಗೋ ಪ್ರಾಕ್ಟಿಕಲ್ ಟೂ ರೇಂಜ್ ಸುಮಾರು 80ರಿಂದ 85 ಕಿಲೋಮೀಟರ್ ಇರಬಹುದು. ಮೋಟಾರ್ ಬಗ್ಗೆ ಮಾತಾಡೋದಾದ್ರೆ ಇಂಟಿಗ್ರೇಟೆಡ್ PMSM ಮೋಟಾರ್ ಹೊಂದಿದ್ದು ಅರ್ಥನ್ ಸ್ಮೂತ್ ಇನಿಷಿಯಲ್ ಆಕ್ಸಿಲೇಷನ್ ಮತ್ತು ಲೋ ಅಂಡ್ ಟಾರ್ಕ್ ಅನ್ನು ಇದು ಪರ್ಫೆಕ್ಟ್ ಆಗಿ ಡೆಲಿವರಿ ಮಾಡುತ್ತೆ. ಸ್ಪೆಷಲ್ ಅಟ್ರಾಕ್ಷನ್ ಅಂದ್ರೆ ಸ್ಟಿಂಗ್ ಆರ್ಮ್ಸ್ ಮೌಂಟೆಡ್ PMSM ಮೋಟಾರ್ ಲೇಔಟ್ ಅಂದ್ರೆ ಮೋಟಾರ್ ನೇರವಾಗಿ ಹಿಂದಿನ ಚಕ್ರದ ಹತ್ತಿರ ಮೌಂಟ್ ಆಗಿರುತ್ತೆ. ಇದರಿಂದ ಚೈನ್ ಅಥವಾ ಬೆಲ್ಟ್ ನಾಯ್ಸ್ ಇರಲ್ಲ. ಗಾಡಿ ರೈಡ್ ಮಾಡುವಾಗ ಸೂಪರ್ ಸೈಲೆಂಟ್ ಮತ್ತು ಸ್ಮೂತ್ ಆಗಿರುತ್ತೆ. ಇನ್ನು ಇದರ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಎಕ್ಸ್ ಶೋರೂಮ್ ಬೆಲೆ 95,000 ಆರಂಭವಾಗುತ್ತೆ, 99,000ವರೆಗೂ ಇರ್ಬೋದು. ಏಥರ್ನ ಬಿಲ್ಡ್ ಕ್ವಾಲಿಟಿ ಮತ್ತು ಸಾಫ್ಟ್ವೇರ್ ಫೀಚರ್ಸ್ ಇಷ್ಟಪಡೋರಿಗೆ ಇದು ಲಕ್ಷದ ಒಳಗಡೆ ಪ್ರೀಮಿಯಂ EV ಸಿಗ್ತಾ ಇರೋದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಕಾಲೇಜ್ ಸ್ಟೂಡೆಂಟ್ಗೆ ಅಥವಾ ದಿನ ಓಡಾಡೋರಿಗೆ ಗಾಡಿಯಲ್ಲಿ ಇದು ಬೆಸ್ಟ್ ಆಪ್ಷನ್. ಏಥರ್ ಬಿಲ್ಡ್ ಕ್ವಾಲಿಟಿ ಮತ್ತೆ ರಿಯಲಬಿಲಿಟಿ ತುಂಬಾ ಹೈ ಇರುತ್ತೆ. ಇನ್ನು ಇದರ ಡೋನ್ಸ್ ಬಗ್ಗೆ ಮಾತಾಡೋದ್ರೆ ಹೈವೇ ಅಲ್ಲಿ ಲಾಂಗ್ ರೈಡ್ ಮಾಡೋರು ಇದನ್ನ ಸ್ಕಿಪ್ ಮಾಡ್ಬೋದು. ಇದರ ಫ್ರೇಮ್ ಸೈಜ್ ಸಿಂಗಲ್ ರೈಡರ್ ಅಥವಾ ಲೈಟ್ ಫ್ಯಾಮಿಲಿ ಯೂಸ್ಗೆ ಮಾತ್ರ ಐಡಿಯಲ್ ಆಗಿದೆ. ನೆಕ್ಸ್ಟ್ ಒನ್ನು TVS ಜುಪಿಟರ್ ಇಲೆಕ್ಟ್ರಿಕ್. ನಮ್ಮ ಭಾರತೀಯ ಮನೆಗಳಲ್ಲಿ ಜುಪಿಟರ್ ಅಂದ್ರೆ ಒಂದು ನಂಬಿಕೆ. ಈಗ ಅದೇ ನಂಬಿಕೆಯನ್ನ EV ರೂಪದಲ್ಲಿ ತರ್ತಿದ್ದಾರೆ. ಇದು ಪಕ್ಕಾ ಫ್ಯಾಮಿಲಿ ಗಾಡಿ. ನೀವು ಆರಾಮಾಗಿ ಅಮ್ಮನನ್ನ ಕರ್ಕೊಂಡು ಮಾರ್ಕೆಟ್ಗೆ ಹೋಗಿ ಇಡೀ ವಾರದ ತರಕಾರಿಯನ್ನ ತರ್ಬೋದು. ಬೂಟ್ ಸ್ಪೇಸ್ ಕೂಡ ಅಷ್ಟು ದೊಡ್ಡದಾಗಿದೆ. ಲಾಂಚ್ ಟೈಮು ಜುಲೈ ಕೊನೆಯಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಲಾಂಚ್ ನಿರೀಕ್ಷೆಯಲ್ಲಿದೆ. TVS ಜುಪಿಟರ್ ಯಾವಾಗಲೂ ಕ್ಲಾಸಿಕ್. ಇದರಲ್ಲಿ ರಾಯಲ್ ಬ್ಲೂ ಮ್ಯಾಟ್ ಬ್ರಾಂಚ್ ಮತ್ತು ಗ್ಲಾಸಿ ಸಿಲ್ವರ್ ಕಲರ್ ಅಲ್ಲಿ ಆಪ್ಷನ್ಸ್ಗಳು ಬರಲಿವೆ. ಗಾಡಿಯ ಸೈಡ್ ನಲ್ಲಿ ಸೂಕ್ಷ್ಮವಾದ EV ಬ್ಯಾಂಡಿಂಗ್ ಮತ್ತು ಬ್ಲೂ ಸ್ಕ್ರಿಪ್ಟ್ ಕೂಡ ಇರಲಿವೆ.
ಇನ್ನು ಔಟರ್ ಲುಕ್ ಬಗ್ಗೆ ಮಾತಾಡಿದ್ರೆ ನೀವು ಹೊರಗಡೆಯಿಂದ ನೋಡಿದ್ರೆ ಇದು ಎಲೆಕ್ಟ್ರಿಕ್ ಗಾಡಿ ಅಂತ ಪತ್ತೆ ಹಚ್ಚೋದು ಕಷ್ಟ. ರೆಗ್ಯುಲರ್ ಮೆಟಲ್ ಬಾಡಿ ಜುಪಿಟರ್ ತರಾನೇ ಸಾಲಿಡ್ ಆಗಿದೆ. ಪ್ಲಾಸ್ಟಿಕ್ ಬಾಡಿ ಇಷ್ಟಪಡೋರಿಗೆ ಇದು ಬೆಸ್ಟ್ ಲುಕ್ ಅಂತ ಹೇಳ್ಬೋದು. ಇನ್ನು ಬ್ಯಾಟರಿ ರೇಂಜ್ ಬಗ್ಗೆ ಮಾತಾಡೋದಾದ್ರೆ 3.2 ಕೆಲ್ವಿನ್ ವೋಲ್ಟ್ ದೊಡ್ಡ ಬ್ಯಾಟರಿ ಪ್ಯಾಕ್ ಇರಲಿದ್ದು ಸರ್ಟಿಫೈಡ್ ರೇಂಜ್ 120 ಕಿಲೋಮೀಟರ್ ಇರುತ್ತೆ. ಇಕೋ ಮೂಡ್ ನಲ್ಲಿ ನಿಮ್ಗೆ ಆರಾಮವಾಗಿ 95 ಕಿಲೋಮೀಟರ್ ಟ್ರೂ ರೇಂಜ್ ನ ಸಿಗುತ್ತೆ ಅಂತ ಹೇಳ್ಬೋದು. 4.2 ಕೆಲ್ವಿನ್ ಪೀಕ್ ಪವರ್ ಇರುವಂತ PMSM ಮೋಟಾರ್ ಇರಲಿದ್ದು ಇದರ ಟ್ಯೂನಿಂಗ್ TVS iQube ತರಾನೇ ಇರುತ್ತೆ. ಆದ್ರೆ ಯಾವುದೇ ಸಡನ್ ಜರ್ಕ್ ಇಲ್ಲದೆ ಲೀನಿಯರ್ ಪವರ್ ಸಿಗುತ್ತೆ. ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಅಂಡರ್ ಸೀಟ್ ಮ್ಯಾಸಿವ್ ಸ್ಟೋರೇಜ್, ಬಜೆಟ್ ಸೆಗ್ಮೆಂಟ್ ನಲ್ಲಿ ಅತಿ ದೊಡ್ಡ ಬೂಟ್ ಸ್ಪೇಸ್ ಇದರಲ್ಲಿ ಸಿಗುತ್ತೆ. 2 ಹಾಫ್ ಫೇಸ್ ಹೆಲ್ಮೆಟ್ ಗಳನ್ನ ಆರಾಮವಾಗಿ ಇಡಬಹುದು. ಇದು ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಕರ್ಷಣೆ ಆಗಿದೆ. ಇನ್ನು ಇದರ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 1.10 ಲಕ್ಷ ಆಸುಪಾಸಿನಲ್ಲಿದೆ. ಲೀಸ್ಟ್ ನಲ್ಲಿರೋ ಬೇರೆ ಗಾಡಿಗಳಿಗಿಂತ ಸ್ವಲ್ಪ ಬೆಲೆ ಜಾಸ್ತಿ ಅನ್ಸಿದ್ರು ಇದರಲ್ಲಿ ಸಿಗೋ ಸಾಲಿಡ್ ಮೆಟಲ್ ಬಾಡಿ, ಕಂಫರ್ಟ್ ಮತ್ತು ಬಿಗ್ EV ಬ್ಯಾಟರಿ ಪ್ಯಾಕ್ ಈ ಪ್ರೈಸ್ ಕಂಪ್ಲೀಟ್ ಆಗಿ ಜಸ್ಟಿಫೈ ಮಾಡುತ್ತೆ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಗಾಡಿ ಯೂಸ್ ಮಾಡ್ತಾರೆ ಅಂದ್ರೆ ಇದು ಫಸ್ಟ್ ಚಾಯ್ಸ್ ಆಗಿರಬೇಕು. ಕಂಫರ್ಟ್ ಲೆವೆಲ್ ಟಾಪ್ ನಾಚ್ ಆಗಿದೆ. ಮಾಡರ್ನ್ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ, ದೊಡ್ಡ ಟರ್ಚಿನ್ ಅಥವಾ ಹೈ ಟಾಪ್ ಸ್ಪೀಡ್ ಎಕ್ಸ್ಪೆಕ್ಟೆಡ್ ಮಾಡಬೇಡಿ. ಇದು ಕಂಪ್ಲೀಟ್ ಆಗಿ ಯುಟಿಲಿಟಿ ಮತ್ತು ಪ್ರಾಕ್ಟಿಕಾಲಿಟಿ ಬಿಲ್ಟ್ ಆಗಿದೆ. ನಾವು EV ಸ್ಕೂಟರ್ ಖರೀದಿಸುವಾಗ ನಮ್ಮ ದಿನನಿತ್ಯದ ಪ್ರಯಾಣ ಸುಲಭವಾಗಲು ಮತ್ತು ಹಣ ಉಳಿಸಲು, ಅಂದ ಹಾಗೆ ಭವಿಷ್ಯಕ್ಕಾಗಿ ಹಣ ಉಳಿತಾಯವನ್ನ ಮಾಡೋದಕ್ಕೆ ಮತ್ತು ಹೂಡಿಕೆ ಮಾಡುವುದು ಎಷ್ಟು ಮುಖ್ಯವೋ ಹಾಗೆ ಕುಟುಂಬದ ಆರ್ಥಿಕ ಭದ್ರತೆಯು ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿ ಹಲವರು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ರೀತಿಯ ಟರ್ಮ್ ಇನ್ಶೂರೆನ್ಸ್ ಅನ್ನ ಆಯ್ಕೆಯನ್ನ ಮಾಡ್ತಾರೆ. ಕೇವಲ 595 ತಿಂಗಳ ಪ್ರೀಮಿಯಂನಿಂದ 1 ಕೋಟಿವರೆಗೂ ಕವರೇಜ್ ಪಡೆಯುವಂತ ಅವಕಾಶ ಇಲ್ಲಿದೆ. ಜೊತೆಗೆ 99.07% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋವನ್ನು ಹೊಂದಿದೆ. ಕೆಲವು ಕ್ಲೈಮ್ಸ್ಗಳಿಗೆ ಕೇವಲ 3 ಗಂಟೆಗಳಲ್ಲೇ ಸೆಟಲ್ಮೆಂಟ್ ಪ್ರಕ್ರಿಯೆ ಕೂಡ ಸುಲಭವಾಗಿ ಲಭ್ಯವಿದೆ. ಅಷ್ಟೇ ಅಲ್ಲ, ಮೊದಲ ವರ್ಷದ ಪ್ರೀಮಿಯಂ ಮೇಲೆ 15% ರಿಯಾಯಿತಿ ಪ್ರಯೋಜನ ಕೂಡ ಸಿಕ್ಕಲಿದೆ. ನಾವು ಕಷ್ಟಪಟ್ಟು ಹಣ ಸಂಪಾದಿಸುವುದು ಮತ್ತು EV ಸ್ಕೂಟರ್ಗಳಂತ ಸ್ಮಾರ್ಟ್ ಗ್ಯಾಜೆಟ್ಗಳಿಗೆ ಹೂಡಿಕೆ ಮಾಡುವುದು ನಮ್ಮ ಕುಟುಂಬದ ಉತ್ತಮ ಭವಿಷ್ಯಕ್ಕಾಗಿ ಅಲ್ವಾ. ಆದ್ರಿಂದ EV ರೈಡ್ನಂತೆ ನಮ್ಮ ಲೈಫ್ ಜರ್ನಿ ಕೂಡ ಸೇಫ್ ಆಗಿರಬೇಕು ಅಂದ್ರೆ ಹೂಡಿಕೆಯ ಜೊತೆಗೆ ಕುಟುಂಬಕ್ಕೆ ಆರ್ಥಿಕ ರಕ್ಷಣೆ ನೀಡುವುದು ಕೂಡ ತುಂಬಾ ಇಂಪಾರ್ಟೆಂಟ್. ಈಗಲೇ ನೀವು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ನಿಮ್ಮ ಇನ್ಶೂರೆನ್ಸ್ ಅನ್ನು ಕೂಡ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಸ್ಕೂಟಿ ಹೀರೋ ವಿಡಾ VX2. ಹೀರೋ ವಿಡಾ VX2 ದಿ ಸ್ಮಾರ್ಟ್ ಅಪ್ಡೇಟ್. ಹೀರೋ ಸಂಸ್ಥೆಯಿಂದ ಬರ್ತಿರೋಂಥ ಈ ವಿಡಾ VX2 ಕಂಪ್ಲೀಟ್ ಆಗಿ ಬಜೆಟ್ ಮತ್ತು ಹೈ ಟೆಕ್ ಫೀಚರ್ಗಳ ಕಾಂಬಿನೇಷನ್ ಆಗಿದೆ. ಆದರೆ ಒಂದು ಮಾತು, EMI ಅಥವಾ ಸಬ್ಸ್ಕ್ರಿಪ್ಷನ್ ಬೇಡ ಅನ್ನೋರು ಡೈರೆಕ್ಟ್ ಆಗಿ ಫುಲ್ ಪೇಮೆಂಟ್ ಮಾಡಿ ಗಾಡಿ ಓನರ್ ಆಗಿಬಿಡಿ. ಇಲ್ಲಾಂದರೆ ಪ್ರತಿ ತಿಂಗಳು ಫೋನ್ ರೀಚಾರ್ಜ್ ಮಾಡಿದ ಹಾಗೆ ಬ್ಯಾಟ್ರಿಗೂ ರೀಚಾರ್ಜ್ ಮಾಡ್ತಾ ಕೂರಬೇಕಾಗುತ್ತೆ. ಇನ್ನು ಜುಲೈ ಕೊನೆಯ ವಾರದಲ್ಲಿ ಲಾಂಚ್ ಆಗೋ ಸಾಧ್ಯತೆ ಕೂಡ ಇದೆ. ಯೂತ್ಗೆ ಕನೆಕ್ಟ್ ಆಗೋ ಥರ ಸೈಬರ್ ಆರೆಂಜ್, ಮ್ಯಾಟ್, ಚಾರ್ಕೋಲ್ ಮತ್ತು ಡ್ಯೂಯಲ್ ಟೋನ್ ಬ್ಲ್ಯಾಕ್ ವೈಟ್ ಫೀಚರ್ನಲ್ಲಿ ಬರ್ತಾ ಇದೆ. ತುಂಬ ಶಾರ್ಪ್ ಮತ್ತು ಸ್ಲೀಟ್ ಸೀಟ್ ಡಿಸೈನ್ ಮತ್ತು ರೊಬೋಟಿಕ್ ಫ್ರಂಟ್ ಆಪ್ಷನ್ ಇರುತ್ತೆ. ಸೊ ಸ್ಪೋರ್ಟಿ ಮತ್ತು ಪ್ರೀಮಿಯಂ ಲುಕ್ಕನ್ನು ಬಯಸುವವರಿಗೆ ರೋಡ್ ಪ್ರೆಸೆನ್ಸ್ ತುಂಬ ಸಕ್ಕದಾಗಿದೆ. ಬ್ಯಾಟ್ರಿ ಮತ್ತು ರೇಂಜ್ ಬಗ್ಗೆ ಮಾತಾಡಿದ್ರೆ 2.2 ಕೆಲ್ವಿನ್ ವೋಲ್ಟ್ ಬ್ಯಾಟ್ರಿ ಪ್ಯಾಕ್ ಹೊಂದಿದ್ದು ಪ್ರಾಕ್ಟಿಕಲ್ ಆಗಿ 75 ಕಿಲೋಮೀಟರ್ ಟ್ರೂ ರೇಂಜ್ ಕೊಡುತ್ತೆ. ಮಾಡ್ಯುಲರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಇನ್ನು ಮೋಟರ್ ಬಗ್ಗೆ ಮಾತಾಡೋದಾದ್ರೆ 6 ಕೆಲ್ವಿನ್ ವೋಲ್ಟ್ ಹೈ ಔಟ್ಪುಟ್ ಕೊಡುವಂಥ PMSM ಮೋಟಾರ್ ಇರಲಿದ್ದು ಕ್ವಿಕ್ ಥ್ರೋಟಲ್ ರೆಸ್ಪಾನ್ಸ್ ಮತ್ತು ಸ್ಲೀಮ್ಲೆಸ್ ರಿಜನರೇಷನಲ್ ಬ್ರೇಕಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇನ್ನು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ರಿಮೂವೇಬಲ್ ಬ್ಯಾಟ್ರಿ ಕನ್ವೀನಿಯನ್ಸ್ ಇದೆ ಮತ್ತು ಇದರ ಬಸ್ ಅಂದರೆ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಮಾಡೆಲ್, ಅಂದರೆ ಬ್ಯಾಟ್ರಿ ಕಳಿಸಿ ಮನೆಗೆ ತಂದು ಚಾರ್ಜ್ ಮಾಡ್ಬೋದು. ಅಪಾರ್ಟ್ಮೆಂಟಲ್ಲಿ ಇರೋರಿಗೆ ಇದು ತುಂಬ ಒಳ್ಳೆ ವರದಾನ ಅಂತ ಹೇಳ್ಬೋದು. ಇನ್ನು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಫುಲ್ ಓನರ್ಶಿಪ್ ಪ್ರೈಸ್ ಬಂದು 95,000ದಿಂದ 99,000 ಇರಲಿದೆ. ಆದರೆ ನೀವು ಬಸ್ ಅಂದರೆ ಬ್ಯಾಟ್ರಿ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಆರಿಸಿಕೊಂಡ್ರೆ ಬರೀ 45,000 ಮುಂಗಡ ಹಣ ಕೊಟ್ಟು ಗಾಡಿ ಮನೆಗೆ ತರಬಹುದು. ಬಜೆಟ್ ಕಡಿಮೆ ಇರೋರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಕಡಿಮೆ ಮುಂಗಡ ಹಣ ನೀಡಿ ಗಾಡಿ ತರಬೇಕು ಅನ್ನೋರಿಗೆ ಮತ್ತು ಬ್ಯಾಟ್ರಿ ಚಾರ್ಜಿಂಗ್ ಇನ್ಸ್ಟ್ರಕ್ಟರ್ ಇಲ್ಲದೆ ಇರೋರಿಗೆ ಇದು ಬೆಸ್ಟ್ ಅಸೆಟ್ ಅಂತ ಹೇಳ್ಬೋದು. ಪ್ರತಿ ತಿಂಗಳು ನಿಮಗೆ ಸಬ್ಸ್ಕ್ರಿಪ್ಷನ್ ಕಟ್ಟೋದು ಇಷ್ಟ ಇಲ್ಲ ಅಥವಾ ಪರ್ ಕಿಲೋಮೀಟರ್ ಹಿಸಾಬ್ಗೆ ಇಡೋದು ತಲೆನೋವು ಅನ್ಸಿದ್ರೆ ಕಂಪ್ಲೀಟ್ ಅಮೌಂಟ್ ಅನ್ನ ಕೊಟ್ಟು ಫುಲ್ ಓನರ್ಶಿಪ್ ಅನ್ನ ತಗೊಳ್ಳೋದು ಒಳ್ಳೇದು ಅಂತ ನನ್ಗನ್ಸುತ್ತೆ. ನೆಕ್ಸ್ಟ್ ಒನ್ ಓಲಾ S1Z. ಓಲಾ S1Z ದಿ ಎಂಟ್ರಿ ಲೆವೆಲ್ ಡಾಮಿನೇಟರ್. EV ಮಾರ್ಕೆಟ್ ನಲ್ಲಿ ಬೆಲೆಯ ವಿಚಾರದಲ್ಲಿ ಧಮಾಕ ಮಾಡೋಕೆ ಓಲಾ ಈ ಸ್ಕೂಟರ್ ತರ್ತಿದೆ. ಇದು ಕಂಪ್ಲೀಟ್ ಬಜೆಟ್ ಕಿಂಗ್. ಜುಲೈ-ಆಗಸ್ಟ್ 2026 ಅವಧಿಗೆ ಇದರ ಫೈನಲ್ ರನ್ಔಟ್ ರೋಲ್ ಆರ್ಟ್ಸ್ ಶುರುವಾಗಲಿದೆ. ಇನ್ನು ಕಲರ್ಸ್ ಬಗ್ಗೆ ಮಾತಾಡೋದಾದ್ರೆ ಬಜೆಟ್ ಕಿಂಗ್ ಆಗಿರೋದ್ರಿಂದ ಇದು ಸಿಂಪಲ್ ಆಪ್ಷನ್ಸ್ ಹೊಂದಿದೆ. ಸದ್ಯಕ್ಕೆ ಸಿಲ್ವರ್, ಮ್ಯಾಟ್ ಬ್ಲ್ಯಾಕ್ ಮತ್ತು ಸ್ಟ್ಯಾಂಡರ್ಡ್ ವೈಟ್ ಶೇಡ್ನಲ್ಲಿ ಮಾರುಕಟ್ಟೆಗೆ ಬರ್ತಾ ಇದೆ. ಇನ್ನು ಇದರ ಔಟರ್ ಲುಕ್ ಬಗ್ಗೆ ಮಾತಾಡೋದಾದ್ರೆ ಇದು
ಪ್ರಸ್ತುತ ಇರೋ S1 ಸರಣಿಗಿಂತ ಹೆಚ್ಚು ರಗಡ್ ಮತ್ತು ಸಿಂಪ್ಲಿಸ್ಟಿಕ್ ಆಗಿದೆ. ಯಾವುದೇ ಫ್ಯಾನ್ಸಿ ಟಚ್ ಸ್ಕ್ರೀನ್ ಇರಲ್ಲ, ಮೆಕ್ಯಾನಿಕಲ್ ಬಟನ್ಸ್ ಇರಲ್ಲ, ಡಿಸೈನ್ ತುಂಬಾ ಕ್ಲೀನ್ ಆಗಿದೆ. 2 ಕೆಲ್ವಿನ್ ವೋಲ್ಟ್ ಇಂದ 3 ಕೆಲ್ವಿನ್ ವೋಲ್ಟ್ ಬ್ಯಾಟರಿ ಆಪ್ಷನ್ಸ್ ಕೂಡ ಇರಲಿದ್ದು ನಿಮ್ಮ ಚಾಯ್ಸ್ ಆಧಾರದ ಮೇಲೆ 70 ರಿಂದ 90 ಕಿಲೋಮೀಟರ್ ವರೆಗೂ ಟ್ರೂ ರೇಂಜ್ ಅನ್ನ ಕೊಡುತ್ತೆ. ಮೋಟಾರ್ ಬಗ್ಗೆ ಮಾತಾಡೋದಾದ್ರೆ 3 ಕೆಲ್ವಿನ್ ವೋಲ್ಟ್ ಮಿಡ್ ಡ್ರೈವ್ ಅಥವಾ ಹೈ ಎಫಿಷಿಯನ್ಸಿ ಹಬ್ ಮೋಟಾರ್ಸ್ ಇರಲಿದ್ದು ಸ್ಪೀಡ್ಗಿಂತ ಹೆಚ್ಚಾಗಿ ಬ್ಯಾಟರಿ ಹೀಟ್ ಆಗದಂತೆ ತಡೆಯೋಕೆ ಇದನ್ನ ಡಿಸೈನ್ ಮಾಡಲಾಗಿದೆ. ಸ್ಪೆಷಲ್ ಅಟ್ರಾಕ್ಷನ್ ಇದರಲ್ಲಿ ಏನಿದೆ ಅಂದ್ರೆ ಡ್ಯುಯಲ್ ಸ್ವಾಪಬಲ್ ಬ್ಯಾಟರಿ ಸೆಟಪ್. ಇದೆ. ಒಂದು ಬ್ಯಾಟರಿ ಖಾಲಿ ಆದ್ರೆ ತಕ್ಷಣ ಇನ್ನೊಂದಕ್ಕೆ ಸ್ವಿಚ್ ಮಾಡ್ಕೋಬಹುದು ಅಥವಾ ಬ್ಯಾಟರಿ ಸ್ಟೇಷನ್ ನಲ್ಲಿ ಬದಲಾಯಿಸ್ಕೊಳ್ಬಹುದು. ಇದರ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಕೇವಲ 59,999. ಇಡೀ ಲೀಸ್ಟ್ ನಲ್ಲಿ ಮಾತ್ರವಲ್ಲ, ಇಂಡಿಯನ್ ಇವಿ ಮಾರ್ಕೆಟ್ ನಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಡ್ಯುಯಲ್ ಸ್ವಾಪಬಲ್ ಬ್ಯಾಟರಿ ಫೀಚರ್ ಕೊಡ್ತಾ ಇರೋದು ಓಲಾ. ದ ಅಲ್ಟಿಮೇಟ್ ಪ್ರೈಸಿಂಗ್ ಮಾಸ್ ಸ್ಟೋಕ್ ಇದು. ನಿಮ್ಮ ದಿನನಿತ್ಯದ ರನ್ ಕೇವಲ 20 ಕಿಲೋಮೀಟರ್ ಇಂದ 30 ಕಿಲೋಮೀಟರ್ ಒಳಗಡೆ ಇದ್ರೆ, ಕಮ್ಮಿ ಬಜೆಟ್ ನಲ್ಲಿ ಗಾಡಿ ಬೇಕಿದ್ರೆ ಕಣ್ಮುಚ್ಚಿ ತಗೋಬಹುದು. ಹೈ ಸ್ಪೀಡ್ ಹೈವೇ ರೈಡಿಂಗ್ ಅಥವಾ ಪ್ರೀಮಿಯಂ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬೇಕು ಅನ್ನೋರಿಗೆ ಇದರಿಂದ ದೂರ ಇರಿ. ನೆಕ್ಸ್ಟ್ ಒನ್ TVS ಆರ್ಬಿಟರ್. ದ ಕಂಪ್ಯಾಕ್ಟ್ ಕಮ್ಯೂಟರ್ ಸಿಟಿ ಟ್ರಾಫಿಕ್ ನಲ್ಲಿ ಈಸಿಯಾಗಿ ನುಗ್ಗಿಸ್ಕೊಂಡು ಹೋಗೋಕೆ TVS ಸಂಸ್ಥೆಯಿಂದ ಬರ್ತಿರೋ ಮತ್ತೊಂದು ಅದ್ಭುತ ಸ್ಕೂಟರ್ ಇದು. ಲಾಂಚ್ ಟೈಮಿಂಗ್ಸ್ ಅಂದ್ರೆ ಆಗಸ್ಟ್ ಮಧ್ಯಭಾಗದ ಬ್ಯಾಚ್ಗಳಲ್ಲಿ ಲಾಂಚ್ ಆಗಲಿದೆ. ಅರ್ಬನ್ ರೇಸರ್ ಲುಕ್ ಇರೋದ್ರಿಂದ ಮೆಟಾಲಿಕ್ ಕ್ರೀಮನ್ಸ್ ರೆಡ್ ಮತ್ತು ಸ್ಯಾಟಿನ್ ನೇವಿ ಬ್ಲೂ ಮತ್ತು ನಿಯಾನ್ ಯೆಲ್ಲೋ ಹೈಲೈಟ್ಸ್ ಇರೋ ಗ್ರೇ ಕಲರ್ಸ್ ನಲ್ಲಿ ಬರಲಿದೆ. ಔಟರ್ ಲುಕ್ ಬಗ್ಗೆ ಮಾತಾಡಿದ್ರೆ ಮುಂಭಾಗದಲ್ಲಿ 10D ವೈ ಶೇಪ್ಡ್ DRL ಮತ್ತು ಹೆಡ್ಲೈಟ್ ಇದೆ. ಟ್ರಾಫಿಕ್ ನಲ್ಲಿ ಸುಲಭವಾಗಿ ಚಲಿಸೋರಿಗೆ ತಕ್ಕ ಹಾಗೆ ಸ್ಲಿಮ್ ಆಗಿದೆ. ಇನ್ನು ಬ್ಯಾಟರಿ ರೇಂಜ್ ಬಗ್ಗೆ ಮಾತಾಡಿದ್ರೆ 3.1 ಕೆಲ್ವಿನ್ ವೋಲ್ಟ್ ಬ್ಯಾಟರಿ ಸಿಸ್ಟಮ್ ಇದ್ದು ಕಂಪನಿ 158 ಕಿಲೋಮೀಟರ್ ಕ್ಲೈಮ್ ಮಾಡಿದ್ರು. ರಿಯಲಿಸ್ಟಿಕ್ ಟ್ರೂ ರೇಂಜ್ 86 ಇಂದ 95 ಕಿಲೋಮೀಟರ್ ಆರಾಮಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇದರ ಸ್ಪೆಷಲ್ ಅಟ್ರಾಕ್ಷನ್ ಬಂದು ಸ್ಮಾರ್ಟ್ ಶೀಲ್ಡ್ ಸೇಫ್ಟಿ ಅಲರ್ಟ್ ವಿತ್ ಆಂಡ್ರಾಯ್ಡ್ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಮಳೆಗಾಲದಲ್ಲಿ ಚಕ್ರ ಸ್ಲಿಪ್ ಆಗದಂತೆ ತಡೆಯೋಕೆ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಮತ್ತು ಕ್ರಾಶ್ ಅಲರ್ಟ್ ಫೀಚರ್ಸ್ ಇದರಲ್ಲಿ ಅಲ್ಟಿಮೇಟ್ ಆಕರ್ಷಣೆ ಅಂತ ಹೇಳ್ಬೋದು. ಇದರ ಎಕ್ಸ್ ಶೋರೂಮ್ ಬೆಲೆ 91,550 ಆಸುಪಾಸಿನಲ್ಲಿ ಇರಲಿದೆ. ಅಡ್ವಾನ್ಸ್ ಸೇಫ್ಟಿ ಫೀಚರ್ಸ್, ಟ್ರಾಕ್ಷನ್ ಕಂಟ್ರೋಲ್ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲವನ್ನ ಸೇರಿಸಿ 90,000 ಬಜೆಟ್ ಪ್ರೈಸ್ ನಲ್ಲಿ ಸಿಗ್ತಾ ಇರುವಂತ ಒಂದು ಪೈಸಾ ವಸೂಲ್ ಡೀಲ್ ಅಂತ ಹೇಳಿ. ಸೊ ಆಲ್ರೆಡಿ 5 EV ಸ್ಕೂಟರ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅದರ ರೇಂಜ್ ಇರ್ಬೋದು, ಡೂಸ್ ಅಂಡ್ ಡೋಸ್ ಎಲ್ಲವನ್ನ ತಿಳ್ಕೊಂಡ್ವಿ. ಈಗ ಒಂದು ಚಾರ್ಟ್ ಅಲ್ಲಿ ಅದರ ಅಷ್ಟನ್ನ ಹಾಕಿದ್ದೇನೆ. ಸೊ ನಿಮಗೆ ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಯಾವುದು ಬೆಸ್ಟ್ ಇದರಲ್ಲಿ ಅಂತ ಹೇಳಿ. ಸೊ 5 ಸ್ಕೂಟರ್ಗಳು ಏಥರ್ EL01 ಇರ್ಬೋದು, TVS ಜುಪಿಟರ್ ಎಲೆಕ್ಟ್ರಿಕ್ ಇರ್ಬೋದು, ಹೀರೋ ವಿಡಾ VX2 ಇರ್ಬೋದು, ಓಲಾ S1 2 ಇರ್ಬೋದು ಅಥವಾ TVS ಆರ್ಬಿಟರ್ ಇರ್ಬೋದು. ಇಷ್ಟರಲ್ಲಿ ಪ್ರೈಸ್ ನೀವೇ ನೋಡ್ತಾ ಹೋಗ್ದಾಗೆ ಪ್ರೈಸ್ ತುಂಬಾ ಕಡಿಮೆ ಇರೋದು ಓಲಾ S1Z ಗೆ. ಸೊ ಯಾರು ಈ 60,000 70,000 ಬಜೆಟ್ ಅಲ್ಲಿ ಸ್ಕೂಟಿನ ಹುಡುಕ್ತಾ ಇದ್ದೀರೋ ಅಂತ ಅವರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. 75 ಕಿಲೋಮೀಟರ್ಸ್ ಕೂಡ ರೇಂಜ್ ಕೊಡುತ್ತೆ. ಆಕ್ಚುಲಿ ಇದು ಟ್ರೂ ರೇಂಜ್ ಅಂದ್ರೆ ಕಂಪನಿ ಹೇಳೋ ರೇಂಜ್ ಎಷ್ಟಿದೆ ಅಂತ ಆಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನ ಬಿಟ್ಟು ಒಂದಿಷ್ಟು ರೇಂಜ್ ಕೊಡ್ಬಹುದು ಅಂತ ಹೇಳಿ ಲೆಕ್ಕಾಚಾರ ಹಾಕೋದಾದ್ರೆ ಇದು ಇಷ್ಟು ರೇಂಜ್ ಕೊಡಬಹುದು ಅಂತ ನಾವು ಹಾಕಿರುವಂತ ಒಂದು ಟ್ರೂ ರೇಂಜ್ನ ಕ್ಯಾಲ್ಕುಲೇಷನ್. ಸೊ ರೋಡಿಗೆ ಇಳ್ದಾದಾಗ ಇಷ್ಟು ರೇಂಜ್ ಕೊಡ್ಬೋದು. ಸೊ ಜಾಸ್ತಿ ರೇಂಜ್ ಕೊಡೋದು ಅಂದ್ರೆ ಇದರಲ್ಲಿ ಇದು TVS ಜುಪಿಟರ್. ಸೊ ಅದಕ್ಕೆ 1 ಲಕ್ಷ ಇದೆ ಎಕ್ಸ್ ಶೋರೂಮ್ ಬೆಲೆ ಈಗಲೇ. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ 5 ಸ್ಕೂಟಿನೂ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ಓಲಾಗ್ ಹೋಗ್ಬೋದು. ಸೊ ಈಗ ಟಾರ್ಗೆಟ್ಸ್ ಅನ್ನ ನೋಡ್ತಾ ಹೋಗೋಣ. ಆಗ್ಲೇ ನಾವು ಫಸ್ಟ್ ಮಾತಾಡಿದ್ದು ಏಥರ್ ಬಗ್ಗೆ. ಏಥರ್ EL01 ಅನ್ನ ನೋಡ್ತಾ ಹೋದ್ರೆ ಇದು ಮೈನ್ ಟಾರ್ಗೆಟ್ ಸ್ಟೂಡೆಂಟ್ಸ್ಗೆ. ಬಿಕಾಸ್ ಆಫ್ ಅದರ ಲುಕ್, ಕಲರ್, ಡಿಸೈನ್, ರೇಂಜ್, ಪ್ರೈಸ್ ಎಲ್ಲ ನೋಡಿದ್ರು ಫ್ಯಾನ್ಸಿ ಆಗಿದೆ, ಒಳ್ಳೆ ಲುಕ್ ಇದೆ, ಒಳ್ಳೆ ಸ್ಪೋರ್ಟಿ ಲುಕ್ ಇದೆ, ಒಳ್ಳೆ ರೇಂಜ್ ಕೊಡ್ತಾ ಇದೆ. ಸೊ ಇದು ಸ್ಟೂಡೆಂಟ್ಸ್ಗೆ ಟಾರ್ಗೆಟ್ ಮಾಡಿ ಬಿಲ್ಡ್ ಮಾಡಿರುವಂಥ ಒಂದು ಸ್ಕೂಟರ್. ಇದು ಸ್ಟೂಡೆಂಟ್ಸ್ ತುಂಬಾ ಇಷ್ಟ ಆಗ್ಬೋದು. ಅಥವಾ ಯೂತ್ಸ್ ಯಾರಿಗೆಲ್ಲ ಇಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ತುಂಬಾ ಇಷ್ಟ ಇದೆಯೋ, ಯಾರಿಗೆಲ್ಲ ಇದರ ಮೇಲೆ ಹೆಚ್ಚು ಆಸಕ್ತಿ ಇದೆಯೋ, ಈ ಥರ ಸ್ಕ್ರೀನ್ ಇರಬೇಕು, ಒಳ್ಳೆ ರೈಡಿಂಗ್ ಪವರ್ ಕೊಡಬೇಕು, ಲುಕ್ ಚೆನ್ನಾಗಿರಬೇಕು, ಅದ್ರ ಮೇಲೆ ರೈಡ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ಬೇಕು, ರೋಡಲ್ಲಿ ಗಾಡಿ ಓಡ್ತಾ ಇದ್ರೆ 4 ಮಂದಿ ತಿರುಗಿ ನೋಡೋ ಥರ ಇರಬೇಕು, ಏನಪ್ಪಾ ಈ ಮಾಡಲ್ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ರೋಡ್ ಪ್ರೆಸೆನ್ಸ್ ಸಕ್ಕದಾಗಿರ್ಬೇಕು ಅನ್ನೋರಿಗೆ ದಿಸ್ ಇಸ್ ರಿಯಲಿ ನೈಸ್. ಸ್ಟೂಡೆಂಟ್ಸ್ಗೆ ಅಂತಲೇ ಟಾರ್ಗೆಟ್ ಮಾಡಿರೋ ಥರ ಇದೆ. ನೆಕ್ಸ್ಟು TVS ಜುಪಿಟರ್. ಇದು ಫುಲ್ ಫ್ಯಾಮಿಲಿ. ಸೊ ಯಾರೆಲ್ಲ ಫ್ಯಾಮಿಲಿ ಪೀಪಲ್ ಇದಿರೋ, ಫ್ಯಾಮಿಲಿ ಪರ್ಸನ್ ಇದ್ದಿರೋ ನಿಮ್ಗಿದು ಬೆಸ್ಟ್ ಅನ್ಸುತ್ತೆ ನನಗೆ. 95 ಕಿಲೋಮೀಟರ್ ರೇಂಜ್ ಕೊಡಬಹುದು ರೋಡಿಗೆ ಇಳಿದಾಗ. 1 ಲಕ್ಷ ಒಳಗಡೆ ಇರುವಂಥ ಸ್ಕೂಟರ್ಗಳಲ್ಲಿ ಇದು ಒಂದು ಬೆಸ್ಟ್ ಸ್ಕೂಟರ್ ಅಂತ ಹೇಳ್ಬೋದು. ಇನ್ನು ಯಾರಿಗೆಲ್ಲ ಹಾಫ್ ಅಮೌಂಟ್ ಕೊಟ್ಬಿಟ್ಟು
ಒಂದು ಗಾಡಿನ ಪರ್ಚೇಸ್ ಮಾಡಬೇಕು ಅಂತ ಅನ್ಸುತ್ತೋ ಅಂಥವರಿಗೆ ಹೀರೋ ವಿಡಾ VX2 ಇಸ್ ಬೆಸ್ಟ್. ಯಾಕಂತ ಹೇಳಿದ್ರೆ ಅದರಲ್ಲಿ ನೀವು ಫಸ್ಟ್ ಒಂದಿಷ್ಟು ಹಾಫ್ ಅಮೌಂಟನ್ನ ಕೊಟ್ಟು ಆ ಗಾಡಿಯನ್ನು ಪರ್ಚೇಸ್ ಮಾಡ್ಬೋದು. ಆದರೆ ಅದನ್ನ ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಓಲಾ S1Z, ಇದನ್ನ ನೋಡ್ತಾ ಹೋದ್ರೆ ಇದು ಬಜೆಟಲ್ಲಿದೆ. ಇಲ್ಲಿರುವಂಥ ಇಷ್ಟು ಸ್ಕೂಟರ್ಗಳಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಬೆಸ್ಟ್ ಸ್ಕೂಟರ್ ಅಂತ ಹೇಳಿದ್ರೆ ಅದು ಓಲಾ ಅಂತಲೇ ಹೇಳ್ಬೋದು. ಓಲಾ ಕಂಪನಿ ಮಾರ್ಕೆಟ್ ಪ್ರೈಸಲ್ಲಿ ಒಂದು ದೊಡ್ಡ ಆವಿಷ್ಕಾರವನ್ನು ತರಲಿಕ್ಕೆ ಹೊರಟಿದೆ. ಕೇವಲ 59,999ಗೆ ಈ ಸ್ಕೂಟಿಯನ್ನು ಬಿಡ್ತಿದೆ. 75 ಕಿಲೋಮೀಟರ್ ರೇಂಜ್ ಕೂಡ ಕೊಡುತ್ತೆ. ಹೈ ಎಫಿಷಿಯನ್ಸಿ PMSM ಮೋಟಾರ್ ಕೂಡ ಇದರಲ್ಲಿದೆ. ಸೊ ಇದು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. TVS ಆರ್ಬಿಟರ್, ಇದನ್ನ ನೀವೇ ನೋಡ್ತಾ ಇದ್ದೀರಾ, 91,000ಗೆ ಇದೆ. ಇದು 90 ಕಿಲೋಮೀಟರ್ ರೇಂಜ್ ಕೂಡ ಕೊಡ್ಬೋದು ರೋಡಿಗೆ ಇಳಿದಾಗ. ಲೋ ಡ್ರಾ PMSM ಮೋಟಾರ್ ಕೂಡ ಇದೆ. ಇದು ರೈಡರ್ಸ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಯಾರೆಲ್ಲ ಲಾಂಗ್ ಡ್ರೈವ್ ಹೋಗ್ತಿರೋ, ರೈಡಿಂಗ್ ಮೇಲೆ ತುಂಬ ಕ್ರೇಜ್ ಇದೆಯೋ ಅಂಥವ್ರಿಗೆ TVS ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇಷ್ಟು ಮಾಡೆಲ್ಗಳಲ್ಲಿ, ಇಷ್ಟು ಲಾಂಚ್ ಆಗ್ತಿರೋಂಥ ಹೊಸ ಸ್ಕೂಟರಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಅಂತ ಹೇಳಿ ನೀವು ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ ಯಾವುದು ಬಜೆಟ್ ಫ್ರೆಂಡ್ಲಿ, ನಿಮಗೆ ಸೂಕ್ತ ಯಾವುದು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವೊಂದು ಸ್ಕೂಟರ್ಗೆ ಜನ ಕಾಯ್ತಾ ಇದ್ದಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ. ಸೊ ಇದೇ ತಿಂಗಳು ಅಥವಾ ಬರುವ ತಿಂಗಳ ಆಸುಪಾಸಿನಲ್ಲಿ ಈ ಎಲ್ಲ ಸ್ಕೂಟರ್ಗಳು ಲಾಂಚ್ ಆಗಲಿದೆ. ನೀವು ಜುಲೈ ಆಗಸ್ಟ್ ವರೆಗೂ ವೆಯ್ಟ್ ಮಾಡಿ. ಇದರಲ್ಲಿ ಒಂದನ್ನು ತಗೊಳ್ತೀರಾ ಅಥವಾ ಈಗಲೇ ಮಾರ್ಕೆಟ್ನಲ್ಲಿರೋ ಬೇರೆ ಗಾಡಿ ಬುಕ್ ಮಾಡಿದ್ದೀರಾ? ನಿಮ್ಮ ಪ್ಲಾನ್ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾವ ಗಾಡಿ ತುಂಬ ಇಷ್ಟ ಆಯಿತು ಅಂತಲೂ ತಿಳಿಸಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಮತ್ತೆ ಇಂತಹ ಹೊಸ ಅಪ್ಡೇಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ ಡೈಲಿ ಕನ್ನಡ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.